ನೀವು ಇಂಟರ್ವ್ಯೂಗೆ ಅಂತ ಹೋದಾಗ ಅಲ್ಲೊಂದು ಕ್ವಶನ್ ಕೇಳ್ತಾರೆ, ಟೆಲ್ ಅಬೌಟ್ ಯುವರ್ ಸೆಲ್ಫ್ ಅಂತ. ಬಟ್ ಬ್ರೈನ್ ಬ್ಲ್ಯಾಂಕ್, ತಲೆಯಲ್ಲಿ ಏನೇನೋ ಇದೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಲೆಯಲ್ಲಿ ತುಂಬಾ ಐಡಿಯಾಸ್ ಇದೆ, ಹೇಳಲಿಕ್ಕೆ ವರ್ಡ್ಸೇ ಬರಲ್ಲ. ಈ ತರ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನಿಮ್ಗೆ ಸ್ಕಿಲ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಇರೋ ಅಂತ ಡಿಗ್ರಿ ಕೂಡ ಇದೆ, ಬಟ್ ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂದ್ರೆ ಜಾಬ್ ಡೋರ್ ಅನ್ನೋದು ಓಪನ್ ಆಗಲ್ಲ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಕಮ್ಯುನಿಕೇಶನ್ ಸ್ಕಿಲ್ಸು ಗೇಮ್ ಚೇಂಜರ್ ಅಂತ, ಮತ್ತು ಈ ಸ್ಕಿಲ್ನ ಯಾವ ತರ ಇಂಪ್ರೂವ್ ಮಾಡೋದು ಅಂತ. ಕಮ್ಯುನಿಕೇಶನ್ ಅಂದ್ರೆ ಜಸ್ಟ್ ಸ್ಟೈಲಿಶ್ ಇಂಗ್ಲಿಷ್ ಅಲ್ಲ. ಇಟ್ ಈಸ್ ದ ಪವರ್ ಟು ಎಕ್ಸ್ಪ್ರೆಸ್ ಕ್ಲಿಯರ್ಲಿ ಅಂಡ್ ಕಾನ್ಫಿಡೆಂಟ್ಲಿ ಇನ್ ಇಂಟರ್ವ್ಯೂಸ್. ಇಂಟ್ರೋ ಅಂತ ಬಂದಾಗ ಎಲ್ಲರಿಗೂ ಕೂಡ ನಾಲೆಡ್ಜ್ ಜೊತೆಗೆ ಪ್ರೆಸೆಂಟೇಷನ್ ಸ್ಕಿಲ್ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಬಂದಾಗ ಸೋ ಮೆನಿ ಆಸ್ಪೆಕ್ಟ್ಸ್ ಇದೆ. ಯಾವುದಂದ್ರೆ ಅದನ್ನು ನಾವು ವರ್ಬಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ, ಮತ್ತೊಂದು ನಾನ್ ವರ್ಬಲ್ ಕಮ್ಯುನಿಕೇಶನ್, ಅದ್ರ ಜೊತೆಗೆ ರಿಟರ್ನ್ ಕಮ್ಯುನಿಕೇಶನ್ ಮತ್ತೆ ವಿಜುವಲ್ ಕಮ್ಯುನಿಕೇಶನ್ ಕೂಡ ಇರುತ್ತೆ. ಮೊದಲನೇದು ಬಂದು ವರ್ಬಲ್ ಕಮ್ಯುನಿಕೇಶನ್. ಇದು ಬರೀ ಮಾತಾಡೋದಲ್ಲ, ಇಟ್ ಈಸ್ ಜಸ್ಟ್ ಮೋರ್ ದನ್ ವರ್ಡ್ಸ್. ಇಂಟರ್ನಲ್ ಕೇಳ್ತಾರೆ ವೈ ಶುಡ್ ವಿ ಹೈಯರ್ ಯು ಅಂತ. ನಿಮ್ಮ ಆನ್ಸರ್ ಅವಾಗ ಐ ಥಿಂಕ್, ಮೇ ಬಿ ಅಂತ ಬರುತ್ತೆ. ಈ ತರ ಟೋನ್ ಅನ್ಶೂರ್ ಇದ್ರೆ ಅವ್ರಿಗೆ ಇಂಪ್ಯಾಕ್ಟ್ ಆಗಲ್ಲ. ಅದೇ ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ಐ ಹ್ಯಾವ್ ಲೆಡ್ ಎ 7 ಮೆಂಬರ್ ಟೀಮ್ ಅಂಡ್ ಡೆಲಿವರ್ಡ್ ಎ ಪ್ರಾಜೆಕ್ಟ್ ಆಫ್ 3 weeks ಬಿಫೋರ್ ಡೆಡ್ ಲೈನ್. ಈ ತರ ಹೇಳಿದ್ರೆ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ, ಅದ್ರ ಜೊತೆಗೆ ಇಂಪ್ಯಾಕ್ಟ್ ಆಗಿ ಕೂಡ ಇರುತ್ತೆ. ನಿಮ್ ವಾಯ್ಸ್ ಕೂಡ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಆಗುತ್ತೆ. ಇದು ನಿಮ್ ಥಾಟ್ಸ್ ಮತ್ತೆ ಎಮೋಷನ್ಸ್ ನ ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡುತ್ತೆ. ಇಟ್ ಬಿಲ್ಡ್ಸ್ ಟ್ರಸ್ಟ್ ಅಂಡ್ ಕನೆಕ್ಷನ್ಸ್ ವಿತ್ ದ ಅದರ್ ಎಂಪ್ಲಾಯೀಸ್. ನೆಕ್ಸ್ಟ್ ಅಂತ ಬಂದ್ರೆ ನಾನ್ ವರ್ಬಲ್ ಕಮ್ಯುನಿಕೇಶನ್. ಇದರಲ್ಲಿ ವರ್ಡ್ಸ್ ಅಷ್ಟೇ ಅಲ್ಲ, ನಿಮ್ ಬಾಡಿ ಲ್ಯಾಂಗ್ವೇಜು, ಗೆಸ್ಚರು ಮತ್ತೆ ಅಪಿಯರೆನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಂಟರ್ವ್ಯೂನಲ್ಲಿ ನೀವು ಕರೆಕ್ಟ್ ಪೋಸ್ಚರ್ ಅಲ್ಲಿ ಕೂತ್ಕೊಂಡು ಐ ಟು ಐ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ತಮ್ಮ ಫೇಸ್ ಎಕ್ಸ್ಪ್ರೆಷನ್ ಆ್ಯಂಡ್ ಮೂಮೆಂಟ್ಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಇದನ್ನೆಲ್ಲ ನೋಡೋದ್ಮೇಲೆ ಇಂಟರ್ವ್ಯೂರ್ಗೆ ಅನ್ಸುತ್ತೆ ಈಸ್ ದ ರೈಟ್ ಪರ್ಸನ್ ಅಂಡ್ ರೈಟ್ ಕ್ಯಾಂಡಿಡೇಟ್ ಅಂತ. ನೆಕ್ಸ್ಟ್ ರಿಟರ್ನ್ ಕಮ್ಯುನಿಕೇಶನ್ ಅಂತ ಬಂದಾಗ ನಿಮ್ಮ ರೆಸ್ಯೂಮ್ ನ ಯಾವ ತರ ಪ್ರಿಪೇರ್ ಮಾಡಿದಿರಾ, ನಿಮ್ಮ ಇಮೇಲ್ ಕಮ್ಯುನಿಕೇಶನ್ ಯಾವ ತರ ಇದೆ, ಮತ್ತೆ ನಿಮ್ದು ಟೆಕ್ಸ್ಟ್ ಮೆಸೇಜ್ ಹೆಂಗಿದೆ, ಇದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು HR ಒಂದು ಮೇಲ್ ಮಾಡ್ತಾ ಇದ್ದೀರಾ, ನಿಮ್ಮ ಕಂಪ್ನಿಲಿ ಏನಾದ್ರು ಪೋಸ್ಟ್ ಖಾಲಿ ಇದೆಯಾ ಅಂತ. ಅದ್ರ ಬದಲು ನೀವು HR-ಗೆ ನನಗೆ ಇಷ್ಟೊಂದು ಸ್ಕಿಲ್ಸ್ ಇದೆ, ನನ್ನ ಹತ್ರ ಈ ನಾಲೆಡ್ಜ್ ಇದೆ, ನನ್ನ ಹತ್ರ ಈ ಎಜುಕೇಶನ್ ಇದೆ ಅಂತ ಡಿಸ್ಕಸ್ ಮಾಡಿ ನನಗೊಂದು ಪೋಸ್ಟ್ನ ಕ್ರಿಯೇಟ್ ಮಾಡಿಕೊಡಿ ಅಂತ ಕೂಡ ನೀವು ಕೇಳ್ಬೋದು. ಇದೆರಡರಲ್ಲೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ನೆಕ್ಸ್ಟ್ ಬಂದು ವಿಜುವಲ್ ಕಮ್ಯುನಿಕೇಶನ್. ನಿಮ್ ಎಲ್ಲರಿಗೂ ಗೊತ್ತು, ಬರೀ ಒಂದು ಪಿಕ್ಚರ್ ಇಮೇಜು 100 ಪದಗಳನ್ನ ಹೇಳುತ್ತೆ. ನೆಕ್ಸ್ಟ್ ಬಂದು ವಿಜುವಲ್ ಕಮ್ಯುನಿಕೇಶನ್. ಇಂಟರ್ವ್ಯೂನಲ್ಲಿ ಏನಾದ್ರು ನಿಮ್ಮನ್ನ PPT ಪ್ರೆಸೆಂಟ್ ಮಾಡಿ ಅಂದಾಗ ನೀವು ಯಾವ ಥರ ಗ್ರಾಫ್ಸ್ನ ಪ್ಲಾಟ್ ಮಾಡ್ತೀರಾ, ಯಾವ ಥರ ಒಂದೊಂದು ಇಮೇಜ್ನ ಎಕ್ಸ್ಪ್ಲೈನ್ ಮಾಡ್ತೀರಾ, ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. ವಿಜುವಲ್ ಕಮ್ಯುನಿಕೇಶನ್ ಅಂತ ಬಂದಾಗ ಇಂಟರ್ವ್ಯೂನ ಏನಾದ್ರು ನೀವು PPT-ನ ಪ್ರೆಸೆಂಟ್ ಮಾಡಿ ಅಂದಾಗ ನೀವು ಕ್ರಿಯೇಟ್ ಮಾಡೋಂಥ PPT ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು PPT-ಲಿ ನೀವು ವಿಜುವಲ್ ಕಮ್ಯುನಿಕೇಶನ್ ಅನ್ನೋದನ್ನು ಆ್ಯಡ್ ಮಾಡಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಗ್ರಾಫ್ನ ಪ್ಲಾಟ್ ಮಾಡ್ಬೋದು, ಅಥವಾ ಯಾವ ಒಂದು ಕಮ್ಯುನಿಕೇಷನ್ನೇ ಯಾವುದೊಂದು ಇಮೇಜ್ ಸೂಟ್ ಆಗುತ್ತೆ ಅಂತ ಅದನ್ನು ಕೂಡ ಪ್ರೆಸೆಂಟ್ ಮಾಡ್ಬೋದು. ನಿಮ್ಮ ಒಂದು ಪ್ರೆಸೆಂಟೇಷನಲ್ಲಿ ವರ್ಡ್ಸ್ ಜೊತೆಗೆ ಇಮೇಜಸ್ನ ಆ್ಯಡ್ ಮಾಡಿದಾಗ ಇದು ಕ್ಲೀನಾಗಿ ವಿಜುವಲಿ ಕಮ್ಯುನಿಕೇಟ್ ಆಗುತ್ತೆ. ನೀವು ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ, ಪ್ಲೀಸ್ ಫಾಲೋ ದೀಸ್ ಸ್ಟೆಪ್ಸ್. HR ಏನು ಕ್ವಶನ್ಸ್ ಕೇಳ್ಬೋದು ಅಂತ ನೀವೇ ಓನ್ ರಿಸರ್ಚ್ ಮಾಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ. ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕಂದ್ರೆ ನೀವು ಇನ್ನೊಬ್ಬರ ಹತ್ರ ಪ್ರೆಸೆಂಟ್ ಮಾಡಬೇಕು. ಅದಷ್ಟೇ ಅಲ್ಲದೆ ನೀವು ಮಿರರ್ ಮುಂದೆ ಕೂಡ ಪ್ರೆಸೆಂಟ್ ಮಾಡ್ಬೋದು. ನೀವು ಡೈಲಿ ಜರ್ನಲ್ನ ಮೇಂಟೈನ್ ಮಾಡಿದ್ರೆ ನೀವು ಹೆಂಗೆ ಇಂಪ್ರೂವೈಸ್ ಆಗ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಕಮ್ಯುನಿಕೇಷನ್ ಚೆನ್ನಾಗಿ ಮಾಡಬೇಕಂದ್ರೆ ಯೂಸ್ ಸಿಂಪಲ್ ವರ್ಡ್ಸು ಮತ್ತು ಮ್ಯಾಗ್ಝಿನ್ಸು, ನ್ಯೂಸ್ ಪೇಪರ್ ಎಲ್ಲ ಓದಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಮತ್ತು ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಪ್ರಾಕ್ಟೀಸ್ ಮಾಡಬೇಕು. ನೀವೆಲ್ಲ ಡೇ ಟು ಡೇ ಇಂಪ್ರೂವ್ ಮಾಡ್ಕೊಂಬಂದರೆ ಲೈಫಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಕಮ್ಯುನಿಕೇಷನ್ನ ನಾವು ಲೈಫ್ ಲೈನ್ ಅಂತ ಕರಿತೀವಿ. ನಾವು ಎಷ್ಟೊಂದು ಸತಿ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಅವ್ರನ್ನ ಬ್ಲೇಮ್ ಮಾಡ್ತಾ ಇರ್ತೀವಿ. ಪ್ರಾಬ್ಲಮ್ ಎಲ್ಲಿದೆ ಅಂತ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನೀವು ರೆಡಿ ಇದ್ದೀರಾ ಇಂಟರ್ವ್ಯೂನ ಫೇಸ್ ಮಾಡಲಿಕ್ಕೆ ಮತ್ತು ನಿಮ್ಮ ಕಾನ್ಫಿಡೆನ್ಸ್ನ ಡಬಲ್ ಮಾಡ್ಲಿಕ್ಕೆ. ಈ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಒಂದು ಕಮ್ಯುನಿಕೇಷನ್ನು ಸ್ಟ್ರಾಂಗ್ ಆಗುತ್ತೆ. ಈ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟು ಅಂತ ಗೊತ್ತಾಗುತ್ತೆ. ಇದೇ ಥರ ಹೆಲ್ಪ್ಫುಲ್ ಕಂಟೆಂಟ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ.